ಬಂದಿಲ್ಲ ಅಂತ ಅಂದಿಲ್ಲ ನಾವು ಅವಾಗ. ಸರ್ ನಮಸ್ತೆ. ನಮಸ್ತೆ ಮಂಜು. ಇದು ಏನಕ್ಕೋಸ್ಕರ ಮಾಡಿಸ್ತಾ ಇದ್ದೀರಾ ಸರ್ ಇದು? ಇದು ವಾಟರ್ ಪ್ರೂಫಿಂಗ್ ಮಂಜು. ಯಾವ ಥರ ಸರ್, ಯಾವ ಥರ ವರ್ಕ್ ಆಗುತ್ತೆ ಇದು? ಇದು ಟೆರೆಸ್ ವಾಟರ್ ಪ್ರೂಫಿಂಗು. ಆ್ಯಕ್ಚುಲಿ ಜನರಲಾಗಿ ಏನಂತಂದರೆ ಇವಾಗ ಮಳೆ ಬರುತ್ತೆ, ಕೆಲವೊಂದು ಕಡೆ ಡ್ಯಾಂಪ್ನೆಸ್ ಎಲ್ಲ ಬರುತ್ತೆ ಗೊತ್ತಾ ಸೀಲಿಂಗಲ್ಲಿ. ಅದಕ್ಕೋಸ್ಕರ ಇದನ್ನು ಮಾಡಿಸ್ಬೇಕು. ಇದರಿಂದ ಉಪಯೋಗ ಏನಿದೆ ಸರ್? ಅದೇ ಸೀಲಿಂಗಲ್ಲಿ ಅಥವಾ ಗೋಡೆಗಳಲ್ಲಿ ಡ್ಯಾಮ್ನೆಸ್ ಬರೋಲ್ಲ. ಓಕೆ. ಅಂದರೆ ನೀರು ಇದೆಲ್ಲ ಆಗುತ್ತಲ್ಲ, ಓಕೆ. ಶೀತ ಬಂದು ನಮ್ಮದು ಪೇಂಟ್ ಎಲ್ಲ ಬಿಚ್ಕೊಳೋದು ಇದೆಲ್ಲ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡೋದಕ್ಕೆ. ಓಕೆ. ಇದು ಪರ್ಪಸ್ ಯಾವ ಥರ ಇರುತ್ತೆ ಸರ್ ಇವಾಗ? ಇದು ಪ್ರೊಸೀಜರ್ ಬಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ನಾವು ಮಾಡ್ತಾ ಇರೋದು ಬಂದು ಚಿಪ್ಪಿಂಗ್ ಮಾಡ್ತಾ ಇದ್ವಿ. ಇದು ಹೊಸ ಬಿಲ್ಡಿಂಗು. ಓಕೆ. ಸೊ ಹೊಸ ಬಿಲ್ಡಿಂಗು ನಮ್ಮದು ಇಲ್ಲೇನಂದ್ರೆ ನಾವು ಮೋಲ್ಡನ್ನು ಚಿಪ್ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ನೋಡಿ ಈ ಥರ ಎಲ್ಲ ಇದಿರುತ್ತಲ್ಲ, ಇದನ್ನು ತೆಗ್ದಿಲ್ಲ ಅಂದ್ರೆ ನಾವು ಅದ್ರ ಮೇಲೆ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಅದು ಮುಂದೆ ಒಂದ್ಸಲ ಚಿಪ್ ಆಗ್ಬಿಟ್ರೆ ತಿರ್ಗಿ ಅದರಿಂದ ಲೀಕೇಜ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಫಸ್ಟ್ ಮಾಡ್ತೀವಿ. ಇದನ್ನು ಚಿಪ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಫಸ್ಟ್ ಟೈಮ್ ನೀರು ಹಾಕಿ ಕ್ಲೀನಾಗಿ ತೊಳೆದು ಇದೆಲ್ಲ ಮಾಡಿ ನಂತರ ಬಂದು ಎಲ್ಲೆಲ್ಲಿ ಕ್ರ್ಯಾಕ್ಸ್ ಏನಾದ್ರು ಇತ್ತು ಅಥವಾ ಏನಾದ್ರು ಇತ್ತು ಜಾಸ್ತಿ ಡೀಪ್ ಆಗಿರೋಂಥ ಡೆಪ್ತ್ ಆಗಿರೋಂಥ ಕ್ರ್ಯಾಕ್ಗಳ ಥರ ಬರ್ತವೆ ನೋಡಿ ಈ ಥರ ಕಾರ್ನರ್ಗೆ ಕಾಣಿಸ್ತಾ ಇದೆಯಾ ಅಡಿದು. ಇದಕ್ಕೆಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಸೀಲೆಂಟ್ ಮಾಡ್ತೀವಿ. ಓಕೆನಾ? ಸೊ ಅದನ್ನು ಸೀಲ್ ಮಾಡಿ ಅದನ್ನು ನಾವು ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ನಂತರ ಅದಾದಮೇಲೆ ತಿರ್ಗಾ ಮತ್ತೆ ಒಂದ್ಸಲಿ ವಾಶ್ ಮಾಡಿ ಅದ್ರ ಮೇಲೆ ಫಸ್ಟ್ ಕೊಟ್ಟು ನಾವು ಇದು ಮಾಡ್ಕೊತೀವಿ, ಏನು ವಾಟರ್ ಪ್ರೂಫಿಂಗ್ನ ಇದು ಮಾಡ್ತೀವಿ. ಅದು ಬಂದ್ಬಿಟ್ಟು ನಾವು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ದು ಬ್ರಷ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾವು ರೂಫ್ದು ಮಾಡ್ತಾಯಿದ್ವಿ. ಅದರಲ್ಲಿ 2-3 ವೆರೈಟಿ ಇದೆ. ಅಂದರೆ ಬಾತ್ರೂಮ್ಗೆ ಬೇರೆ ಇದೆ, ಇದಕ್ಕೆ ಬೇರೆ ಇದೆ. ಸೊ RFX ಅಂತ ಬರುತ್ತೆ. ಸೊ ಅದನ್ನು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಅದನ್ನು ಯೂಸ್ ಮಾಡಬೇಕು. ಫಸ್ಟ್ ಹಾಕಿ ಅದಾದಮೇಲೆ ತಿರ್ಗಾ ಮೇಲೆ ಒಂದು ಕೊಟ್ಟು ಫುಲ್ಲು ಮೆಶ್ ಹಾಕಬೇಕಾಗುತ್ತೆ. ಎಲ್ಲೆಲ್ಲಿ ಕ್ರ್ಯಾಕ್ಸ್ ಬರುತ್ತೆ, ಕಾರ್ನರ್ಸ್ ಬರುತ್ತೆ, ಯಾವ ಥರ ಎಲ್ಲೆಲ್ಲ. ಸೊ ಅದು ಬಂದ್ಬಿಟ್ಟು ಫೈಬರ್ ಮೆಶ್ಶು. ಸೊ ಫೈಬರ್ ಮೆಶ್ನ ಹಾಕೋದ್ರ ಮೇಲೆ ತಿರ್ಗಾ ಇನ್ನೊಂದು ಕೋಟ್ ಹಾಕಬೇಕು. ಎಲ್ಲ ಹಾಕ್ತೀರಾ ಅದು? ಕಾರ್ನರ್ಸಲ್ಲಿ ಹಾಕ್ತೀವಿ. ಆ್ಯಕ್ಚುಲಿ ಸಜೆಸ್ಟೇಬಲ್ ಏನಂತಂದರೆ ತುಂಬ ಹಳೆ ಬಿಲ್ಡಿಂಗ್ ಏನಾದ್ರು ಇತ್ತು ಅಂದರೆ ಎಲ್ಲಾದರೂ ಇಲ್ಲೆಲ್ಲ ಕ್ರ್ಯಾಕ್ಸ್ ಎಲ್ಲ ಬಂದಿದ್ರೆ ಫುಲ್ ಹಾಕಬೇಕಾಗುತ್ತೆ, ಫುಲ್ಲು. ಸೊ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ನೆಸೆಸಿಟಿ ಇಲ್ಲ, ಅಷ್ಟು ಏನು ಡ್ಯಾಮೇಜಸ್ ಆಗಿಲ್ಲ, ಇದೆಲ್ಲ ಇದಾಗಿರುತ್ತೆ. ಮತ್ತು ನಮ್ಮ ಮೇಲ್ಗಡೆ ಮಡ್ಡಿ ಕೂಡ ಎಳೆದಿರೋದ್ರಿಂದ ಸೊ ಅಷ್ಟೊಂದು ಏನು ಇದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಲ್ಲ ಕಡೆ ಮೆಶ್ಶು ಬೇಕಾಗಿಲ್ಲ. ಇವಾಗ ಈ ಬಿಲ್ಡಿಂಗಿಗೆ ನಾವು ಬರೀ ಕಾರ್ನರ್ಸ್ ಮಾತ್ರ ಹಾಕ್ತೀವಿ ಮೆಶ್ಶು. ಸೊ ಕಾರ್ನರ್ಸ್ ಹಾಕಿ ಮೆಶ್ಶನ್ನ ಇದು ಮಾಡಿದ್ಮೇಲೆ ನಂತರ ಮತ್ತೆ ಫಸ್ಟ್ ಕೋಟ್ ಇದು ಮಾಡ್ಕೊತೀವಿ. ಫಸ್ಟ್ ಕೋಟ್ನ ನಾವು ಹಾರಿಜಾಂಟಲಿ ಮಾಡಿದ್ರೆ ಸೆಕೆಂಡ್ ಕೋಟ್ನ ಅದನ್ನು ಡ್ರೈ ಆದಮೇಲೆ ತಿರ್ಗಾ ವರ್ಟಿಕಲಿ ಮಾಡ್ತೀವಿ. ಸೊ ವರ್ಟಿಕಲಿ ಮಾಡಿದ್ಮೇಲೆ ಇದು ಫಿನಿಶ್ ಆಗುತ್ತೆ. ಇದು ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಸರ್? ಸೊ ಆ್ಯಕ್ಚುಲಿ ಇದು 10 years ಕಂಪನಿಯಿಂದ ವ್ಯಾರಂಟಿ ಇರುತ್ತೆ. ಇನ್ ಕೇಸ್ ಚಿಪ್ ಗಿಪ್ ಆದರೆ ಪ್ರಾಬ್ಲಮ್ ಬರುತ್ತೆ. ಇನ್ ಕೇಸ್ ಯಾರೋ ಬಂದು ಏನಾದರೂ ಅಗಿಯೋದೋ ಇಲ್ಲ ಕೆರೆಯೋದೋ ಏನೋ ಮಾಡಿದ್ರೆ ಅಂದರೆ ಅದು ಹೋಗುತ್ತೆ ಚಾನ್ಸಸ್ ಇರುತ್ತೆ. ಅದ್ರ ಏನೂ ಮಾಡದೆ ಹೋದರೆ 10 years ಇರುತ್ತೆ. ನಾರ್ಮಲಿ 10 years ಇರುತ್ತೆ. ಅದ್ರ ಮೇಲೆ ಇನ್ನೊಂದ್ಸಲಿ ಅದೇ 10 years ಆದಮೇಲೆ ಇನ್ನೊಂದ್ಸಲಿ ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಇವಾಗ ಇದನ್ನು 20 years ಬ್ಯಾಕ್ ಬಂದ್ಬಿಟ್ಟು ಇದನ್ನೇನು ಮಾಡ್ತಾನೆ ಇರಲಿಲ್ಲ ಸರ್. ಇವಾಗ ಇಂಜಿನಿಯರ್ಸ್ಗಳೆಲ್ಲ ಬಂದ್ಬಿಟ್ಟು ಇದನ್ನು ಸಜೆಸ್ಟ್ ಮಾಡ್ತಾರಲ್ಲ, ಅವಾಗೆಲ್ಲ ಮಾಡಿರೋ ಬಿಲ್ಡಿಂಗ್ ಎಲ್ಲ ಚೆನ್ನಾಗೇ ಇದೆಯಲ್ಲ? ಇಲ್ಲ, ಚೆನ್ನಾಗಿದೆ ಅಂತಲ್ಲ. ಆ್ಯಕ್ಚುಲಿ ಏನಂದರೆ ಕಾಂಕ್ರೀಟ್ ಹಾಕೋದೇನಂತಂದರೆ ಅಷ್ಟೊಂದು ನೀರನ್ನ ಅಬ್ಸರ್ವ್ ಮಾಡಲ್ಲ ಅಂತಲೇ ಕಾಂಕ್ರೀಟ್ ನಾವು ಯೂಸ್ ಮಾಡೋದು. ಸೊ ಇಲ್ಲಾಂದರೆ ಇಟ್ಕೆಲ್ಲೇ ಕಟ್ಬಿಡ್ಬೋದಾಗಿತ್ತಲ್ವಾ. ಸೊ ಕಾಂಕ್ರೀಟು, ಬಟ್ ಆದರೆ ಕಾಂಕ್ರೀಟು ಕೂಡ ಏನಾಗುತ್ತೆ ಅಂದರೆ ಒಂದು ಟೈಮಲ್ಲಿ ಅದು ಏರ್ ಕ್ರ್ಯಾಕ್ಸ್ ಏನಾದ್ರು ಇತ್ತು ಅಂದರೆ ಅದರಲ್ಲಿ ನೀರನ್ನ ಎಳ್ಕೊಳೋಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಹಳೆ ಬಿಲ್ಡಿಂಗಲ್ಲಿ ಎಲ್ಲೇ ನೋಡೋದು ಯಾವುದೋ ಒಂದು ಮೂಲೆಯಲ್ಲಾದರೂ ಡ್ಯಾಮ್ನೆಸ್ ಇದ್ದೇ ಇರುತ್ತೆ. ನೀವು ನೋಡಿರ್ತೀರ. ಸೊ ಎಲ್ಲ ಒಂದು ಮೂಲೆಯಲ್ಲಿ ಇರುತ್ತೆ, ಎಲ್ಲ ಕಡೆ ಆಗಲ್ಲ. ಯಾಕಂದರೆ ಅಲ್ಲಿ ಏರ್ ಕ್ರ್ಯಾಕ್ ಆಗಿರುತ್ತೆ, ಪಾಕೆಟ್ಸ್ ಇದಾಗಿರುತ್ತೆ. ಸೊ ಅಲ್ಲಿಂದ ನೀರು ಹೋಗೋಂಥ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅದು ಕೂಡ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಇದು ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಬಂದ್ಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡೋದು ತುಂಬ ಒಳ್ಳೆಯದು ಅಂತ ನೀವು ಹೇಳ್ತೀರಾ? ಅಫ್ಕೋರ್ಸ್ ಮಾಡಲೇಬೇಕು, 100% ಮಾಡಲೇಬೇಕು. ಸರಿ ಸರ್, ಓಕೆ, ಥ್ಯಾಂಕ್ ಯು.